ಶ್ರೀನಿವಾಸ ದೇವರು ಲಕ್ಷ್ಮಿಯನ್ನ ಹುಡುಕೊಂಡು ಇದರಿಂದ ವೈಕುಂಠದಿಂದ ಬರಬೇಕಾದ್ರೆ ಈ ಒಂದು ಸ್ಥಳದಲ್ಲಿ ತೋಪಿನ ಇದರಲ್ಲಿ ಬಂದು ಅವರು ತಂಗಿರಬೇಕಾದ್ರೆ ಯಾರೋ ಒಬ್ಬರಿಗೆ ಕನಸಿನಲ್ಲಿ ಬಂದು ನನಗೆ ಇಲ್ಲೊಂದು ಮಂಟಪವನ್ನು ಮಾಡಿ ನಾನಿಲ್ಲಿ ನೆಲೆಸ್ತೀನಿ, ನಿಮಗೆಲ್ಲ ಒಳ್ಳೇದು ಮಾಡ್ತೀನಿ ಅಂತಂದ್ಬಿಟ್ಟು ತಿಮ್ಮಪ್ಪ ಕನಸಿನಲ್ಲಿ ಹೇಳಿದಾಗೆ ಒಬ್ಬ ಯಾರೋ ರೈತರು ಇಲ್ಲಿ ಮಲಗಿರ್ಬೇಕಾದ್ರೆ ತೋಪಿನಲ್ಲಿ ಒಂದು ಹುತ್ತದಲ್ಲಿ ಹಾಲು ಕರಿತಾ ಇತ್ತಂತೆ ಒಂದು ಹಸು. ಹಾಗಾಗಿ ಇದೇನು ಅಂತ ನೋಡಬೇಕಾದ್ರೆ ಅವ್ನ ಕನಸಿನಲ್ಲಿ ಬಂದು ನಾನಿಲ್ಲಿ ನೆಲೆಸಿದ್ದೀನಿ, ನನಗೆ ಒಂದು ಗುಡಿಯನ್ನು ಕಟ್ಟಿ ನೀನು ಇದನ್ನು ಮಾಡು, ನಾನು ನಿಮಗೆಲ್ಲ ಒಳ್ಳೇದು ಮಾಡ್ತೀನಿ ಅಂದ್ಬಿಟ್ಟು ತೋಪಿನ ತಿಮ್ಮಪ್ಪ ಅಂತ ಒಂದು ವಿಶೇಷವಾಗಿ ಹೆಸರಾಗಿದೆ ಅದು. ಇಲ್ಲಿಗೂ ಬಂದಿದ್ದು, ಇಲ್ಲಿಂದ ಅವರು ಹೋಗಿದ್ದಾರೆ ಅಂತ ಹೋಗಿದ್ದಾರೆ ಪ್ರತೀತಿ ಇದೆ. ಇಲ್ಲಿ ಒಂದು ತಂಗಿ ಇಲ್ಲೂ ಒಂದು ಕ್ಷೇತ್ರವನ್ನು ಉದ್ಧಾರ ಮಾಡಬೇಕು ಅಂದ್ಬಿಟ್ಟು ಇಲ್ಲೂ ನೆಲೆಸಿ ಅವರು ಈಗ ಇಲ್ಲಿ 2ನೇ ತಿರುಪತಿಯನ್ನಾಗಿ ಮಾಡಿದ್ದಾರೆ. ರಾಮಾನುಜಾಚಾರ್ಯರ ಕಾಲದಲ್ಲಿ ಆಗಿದೆ ಇದು. ನೆಕ್ಸ್ಟ್ ಜೀರ್ಣೋದ್ಧಾರ ಆಗಲಾಗಿ ಮತ್ತೆ ಇವಾಗ ಒಂದು 17 ವರ್ಷದಲ್ಲಿ DC ತಮ್ಮಣ್ಣನವರು ಅವ್ರ ಮನೆ ದೇವರಿದು ಮದ್ದೂರು ಶಾಸಕರು ಅವರು ಇದನ್ನ ಜೀರ್ಣೋದ್ಧಾರ ಮಾಡಿ ಇವತ್ತು 2ನೇ ತಿರುಪತಿಯನ್ನಾಗಿ ಮಾಡಿದ್ದಾರೆ. ಇವತ್ತು ಇಲ್ಲಿ ಬಂದು ಇಲ್ಲಿ ಒಂದು ಸ್ಥಾಪನೆ ಆವಾಗ ಈ ಸುಮಾರು ಕಡೆ ಎಲ್ಲ ಮಾಡಿದ್ದಾರೆ ಇವರು ರಾಮಾನುಜಾಚಾರ್ಯ. ಆಗ ಇಲ್ಲೇ ಒಂದು ದೇವಾಲಯವನ್ನು ಸ್ಥಾಪನೆ ಮಾಡಿ ಇಲ್ಲಿಂದ ಮೇಲ್ಕೋಟೆಗೆ ಹೋಗಿದ್ದಾರೆ ಅಂತ. ಜೀರ್ಣೋದ್ಧಾರ ಆಗಿದೆ, ಕಾಲಕ್ಕೆ ಆಗ್ತಾ ಇತ್ತು. ಇದು 1800 ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ. 800 ವರ್ಷ ಆಗಿದೆ. ಇಲ್ಲಿ ಮತ್ತೆ ಮೂಲದೇವರು ಇದೆ, ನೋಡಿದಿರಲ್ಲ, ಆ ಮೂಲದೇವರು ಇದೆ. ಮತ್ತೆ ಈಗ ಹೊಸದಾಗಿ ಮಾಡಿರುವಂತ ದೇವರು ತಿಮ್ಮಪ್ಪ ದೇವರು 2 ಇದ್ದಾರೆ. ಇಲ್ಲಿ ವಿಶೇಷ ಅಂದ್ರೆ ತವರೆ ಎಲೆ ಊಟ ಇದೆಲ್ಲೂ ಇಲ್ಲ ಸರ್. ಇದು ಎಲ್ಲೂ ಯಾವುದೇ ಒಂದು ಇದರಲ್ಲೂ ಇಲ್ಲ. ಇದು ನಮ್ಮ ಒಂದು ಊರಿನಲ್ಲೇ, ಇದು ಆಬಲ್ವಾಡಿನಲ್ಲಿ ಮಾತ್ರ ತವರೆ ಎಲೆ ವಿಶೇಷವಾದಂಥ ಊಟವನ್ನು ಕಾಲಕ್ಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೌದು ಸರ್, ಮೊದಲಿಂದಲೂ ಈಗ. ಆದರೆ ಇವಾಗ ಮುಂಚೆನೂ ಅದೇ ಥರ ಇತ್ತು, ಇವಾಗ ಅದಕ್ಕಿಂತ ಜಾಸ್ತಿ ಆಗಿದೆ ಭಕ್ತಾದಿಗಳು. ಇವಾಗ ಬೆಳಗ್ಗೆ ಮುಗಿದೋಗ್ತಾ ಇತ್ತು. ಇವಾಗ ಸಾಯಂಕಾಲ 5 ಗಂಟೆ ಆದರೂ ಊಟ ಭಕ್ತಾದಿಗಳು ಮಾಡ್ತಾನೆ ಇರ್ತಾರೆ. ಬೆಳಗ್ಗೆಯಿಂದ ಶುರುವಾದಂಥ ಒಂದು ಈ ಕಾರ್ಯಕ್ರಮ ಇವತ್ತು ಸಾಯಂಕಾಲ ತನಕ ನಡೀತಾನೆ ಇರುತ್ತೆ ಸರ್ ಇಲ್ಲಿ. ಹೌದು ಸರ್, ದಿವಸ ಭಕ್ತಿಗಳು ಜಾಸ್ತಿ ಆಗ್ತಾ ಇದ್ದಾರೆ. ಇದು ತಿರುಪತಿಗೆ ಆಗದೇ ಇರುವಂತ ಅವರು ಇಲ್ಲಿ 2ನೇ ತಿರುಪತಿ ಅಂದ್ಬಿಟ್ಟು ಒಂದು ಒಳ್ಳೇದಾಗುತ್ತೆ ಅಂದ್ಬಿಟ್ಟು ಇಲ್ಲಿ ಅವರು ಅವರ ಮನೆಯ ಇಷ್ಟಭೇನಗಳನ್ನ ಈಡೇರಿಸ್ಕೊತಾ ಇದ್ದಾರೆ. ಅಂದ್ರೆ ಸುಮಾರು 100 ವರ್ಷಗಳಿಂದ ನಡ್ಕೊಂಡ್ ಬರ್ತಾ ಇದೆ. ಏಕೆಂದರೆ ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆನಲ್ಲೂ ಕೂಡ ಎಲ್ಲಾ ಕಡೆಯಿಂದ ಬರ್ತಾವ್ರೆ. ಈ ದೇವಸ್ಥಾನ ಹೆಸರುವಾಸಿ ಅದು. ಯಾಕೆಂದ್ರೆ ಬೇರೆ ಕಡೆ ಎಲ್ಲ ಅಣ್ತಂದಿರು ಅವರು ಈ ದೇವರ ಅಣ್ತಂಬಿಕೆ ಇರೋದ್ರಿಂದವ ಇವ್ರು ಯಜಮಾನರು ಒಂದು ಟ್ರಸ್ಟ್ ಮಾಡ್ಕೊಂಡು ಎಲ್ಲ ಒಗ್ಗಟ್ಟಿಂದ ಪ್ರತಿಯೊಂದು ಕೂಡ ಎಲ್ಲರೂ ಒಗ್ಗಟ್ಟಾಗಿ 1-1.5 ತಿಂಗಳಿಂದ ಮುಂಚಿತವಾಗಿ ಅರೇಂಜ್ ಮಾಡ್ಕೊಂಡು ಏನ್ ಮಾಡಬೇಕು ಏನ್ ಬಿಡಬೇಕು ಅಂತೇಳಿ ಎಲ್ಲಾ ಕಡೆಯಿಂದ ಜನ ಬರ್ತಾರೆ. ಮೊದಲೆಲ್ಲ ಒಂದು 20-30 ಸಾವಿರ ಜನ ಸೇರ್ತಿತ್ತು. ಇವತ್ತೆಲ್ಲ ಒಂದು 50,000 ಜನ ಇಟ್ಟುವೆ ಊಟದಲ್ಲಿ ಎಲ್ಲ ಭಾಗಿಯಾಗ್ತಾರೆ. ನಿನ್ನೆ ಬೆಳಗ್ಗೆಯಿಂದೂ ಇವತ್ತು ಸಾಯಂಕಾಲದವರೆಗೂ ಕೂಡ ಎಲ್ಲ ಸಾವಿರಾರು ಜನ ಇಲ್ಲಿ ಬಂದು ಭಕ್ತಾದಿಗಳು ಊಟ ಮಾಡಿ ಪೂಜೆ ಮಾಡಿ ಎಲ್ಲ ಇದು ಮಾಡ್ಕೊಂಡು ಸಂದ ಬದ್ಕೊಂಡು ಹೋಗ್ತಾರೆ. ಎಲ್ಲರೂ ಕೂಡ ಬರ್ತಾರೆ. ಹೌದು, ಜಾಸ್ತಿ ಮಾಡಿ ಈಗೆಲ್ಲ ದೊಡ್ಡ, ಯಾಕೆಂದ್ರೆ ಮೊದಲು ಒಂದು 20-30 ಸಾವಿರ ಜನ ಇತ್ತು. ಈಗಾಗಲೇ ಎಲ್ಲ 60-70 ಸಾವಿರ ಜನ ಇಂಟು ಊಟ ಮಾಡೋದು ಈ ವರ್ಷ ಜಾಸ್ತಿ, ಅತಿ ಹೆಚ್ಚಿನ ಜನಸಂಖ್ಯೆ ಈ ವರ್ಷ ಜಾಸ್ತಿ ಬಂದು ಊಟ ಮಾಡ್ತಾರೆ. ಭಕ್ತಾದಿಗಳು ಜಾಸ್ತಿ ಆಯ್ತಾರೆ ದಿನೇ. ಹೌದೌದು, ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಅವರವರೇ ಒಗ್ಗಟ್ಟಿಗೆ, ಎಂಥ ಜಗಳ ಇದ್ರು ಎಂಥ ಕುಸ್ತಿ ಆಡಿದ್ರು ಕೂಡ ಎಲ್ಲ ಒಗ್ಗಟ್ಟಾಗಿ ಇಲ್ಲಿ ದೇವರು ಅಂತಂದ್ರೆ ಎಲ್ಲ ಒಗ್ಗಟ್ಟಾಯ್ತಾರೆ. ಯಾವುದೇ ವಿರೋಧಿಗಳಿದ್ರು ಕೂಡ ಒಗ್ಗಟ್ಟಾಗಿ ಒಂದಾಗಿ ಮಾಡ್ತಾರೆ. ಜಾತಿ ಭೇದ ಏನೂ ಇಲ್ಲ ಇಲ್ಲಿ. ನಮ್ಮ ಪೂರ್ವಿಕರು ಜಾತಿ ಭೇದ ಮಾಡ್ದೇನೆ ಬಂದಿದ್ದಾರೆ. ST ಅಕ್ಕಿನೇ ಮೊದಲು ತಗೊಂಡು ನೈವೇದ್ಯ ಮಾಡ್ತಾರೆ. ನಾವು ಅದೇ ಪದ್ಧತಿನ ಈಗಲೂ ಅನುಸರಿಸ್ಕೊಂಡ್ ಬಂದಿದ್ದೀವಿ. ದಲಿತರ ಮನೆಯಿಂದ ಅಕ್ಕಿ ತಕೊಂಡು ಅವ್ರ ಅಕ್ಕಿನೇ ಪ್ರಸಾದ ಇಲ್ಲಿ ನೈವೇದ್ಯ ಮಾಡೋದು. ಪ್ರಥಮ ಪೂಜೆಗೆ ನೈವೇದ್ಯ ಮಾಡಿಸ್ತೀವಿ. ಅಂದಮೇಲೆ ನಮ್ಮ ಅಕ್ಕಿ ತಗೊಂಡು ನೀವು ಜನಗಳಿಗೆ ಪ್ರಸಾದಕ್ಕೆ ಕೊಡ್ತೀವಿ. ಆದ್ರಿಂದ ಇದು ಹಿಂದಿಂದು ನಡ್ಕೊ ಬಂದಿದೆ, ಇವತ್ತೊಂದಲ್ಲ, ಪೂರ್ವ ಕಾಲದಿಂದ ನಡ್ಕೊ ಬಂದಿರೋದು. ಅದೇ ರೀತಿ ನಾವು ನಡೀತಾ ಇದ್ದೀವಿ. ಹಿಂದೆ ಚಿಕ್ಕದಾಗ ಇತ್ತು, ಜನಸಂಖ್ಯೆ ಕಡಿಮೆ ಇತ್ತು, ಕಮ್ಮಿ ಮಾಡ್ತಿದ್ರು. ಈಗ ಜನಸಂಖ್ಯೆನೂ ಜಾಸ್ತಿ ಇದೆ, ಊರು ವಿಶಾಲವಾಗಿ ಬೆಳೆದಿದೆ. ಅದರ ತಕ್ಕನಾಗಿ ಇವಾಗ ಮಾಡ್ತಾ ಇದ್ದೀವಿ. ಸುಮಾರು ಒಂದು ಕುಳಕ್ಕಿ ಅಂದರೆ ಒಂದು 10 ಸೇರು ಅಕ್ಕಿ, ಒಂದು ತವರೆ ಎಲೆ, ಒಂದು ಪಿಂಡಿ ಸೌದೆ 1500 ರೂಪಾಯಿ ಒಂದು ಕುಳಿಮೇಲೆ ತಗೋತೀವಿ. ಅದೆಲ್ಲ ಕಲೆಕ್ಟ್ ಮಾಡ್ತೀವಿ. ಭಕ್ತಾದಿಗಳಿಂದ ಡೊನೇಟ್ ಕಲೆಕ್ಟ್ ಮಾಡಿ
ಎಲ್ಲರನ್ನು ಕೂಡೀಕರಿಸಿ ಸುಮಾರು ಒಂದು 15 ಲಕ್ಷ ಗಂಟೆ ಖರ್ಚಾಗುತ್ತೆ. ಇದು 15 ದಿನದಿಂದ ಪ್ರಿಪೇರ್ ಮಾಡ್ಕೊಂಡಿರ್ತೀವಿ ನಾವು. ಟ್ರಸ್ಟಿಂದ ಮೀಟಿಂಗ್ ಕರೆದು ಎಲ್ಲ ಇದನ್ನು ಮಾಡ್ತೇವೆ. ಆದ್ದರಿಂದ ಇವಾಗ ಹೌದು, ವಾರಂಟಿಯಾಗೆ ಇವತ್ತು 2 ದಿನ ಕೆಲಸ ಬಿಟ್ಟು ಮಾಡ್ತಾರೆ ಎಲ್ಲರೂ. ಪ್ರತಿಯೊಬ್ಬರ ಮನೆಯವರು ಒಬ್ಬ ಇಬ್ಬ ಅಂತೆಲ್ಲ ಮನೆ ಜನವೆಲ್ಲ ವಾರಂಟಿಯಾಗಿ ಮಾಡ್ತಾ ಇದ್ದಾರೆ. ಪಕ್ಕದ ಹಳ್ಳಿಯವರು ಸಹಕಾರ ಮಾಡ್ತಾ ಇದ್ದಾರೆ. ಎಲ್ಲ ಆ ಭಾವನೆ ಏನಿಲ್ಲ. ಇದೇನು ಪಾರ್ಟಿ ಪಕ್ಷ ಏನಿಲ್ಲ, ಎಲ್ಲ ಸೌಹಾರ್ದಿತವಾಗಿ ನಡೆಯೋದ್ರಿಂದ ಎಲ್ಲಾ ಸಮುದಾಯದವರು ಸೌಹಾರ್ದಿತವಾಗಿ ಇದು ಮಾಡ್ತಾರೆ. ಹೌದು, ಇದೊಂದು ನಾವಲ್ಲ, ಹಿಂದೆ ಪೂರ್ವಿಕರು ಸಹ ತವರೆ ಎಲೆಯಲ್ಲೇ ಊಟ ಕೊಟ್ಕೊಂಡು ಬಂದಿದ್ದಾರೆ. ವಿಷ್ಣು ಲಕ್ಷ್ಮೀ ಪ್ರಿಯ ತವರೆ ಎಲೆ. ಅದರಿಂದ ತವರೆ ಎಲೆಯಲ್ಲಿ ನಾವು ಅನ್ನ ಸಾಂಬಾರು ಮಾಡೋದು, ಇನ್ನೇನು ಸೈಡ್ ಪಲ್ಯ ಗಿಲ್ಲ ಏನು ಮಾಡಲ್ಲ. ಅದರಿಂದ ಗುಂಡಿ ಹೆಂಗೂ ಇರ್ತದೆ ತವರೆ ಎಲೆ. ಸಾಂಬಾರು ಎಲ್ಲೂ ಚೆಲ್ಲೋಗಲ್ಲ, ಇಟ್ಕೊಂಡು ಊಟ ಮಾಡ್ಬೋದು ನೀಟಾಗಿ ಅಂತೇಳಿ. ಬೇಳೆ ಸಾರು ಅಷ್ಟೇ, ತರಕಾರಿನೂ ಕೂಡ ಹಾಕಲ್ಲ. ಹುಣಸೆಹಣ್ಣು ಬೇಳೆ ಅಷ್ಟೇ. ಕೊಪ್ಪರಿಗೆ ಹೌದು, ಆವಾಗೆಲ್ಲ ಅಂಡೇಲ್ ಮಾಡ್ತಿದ್ವಿ ಹಿಂದೆ. ಈಗ ಜನಸಂಖ್ಯೆ ಜಾಸ್ತಿ ಆದಾಗ ಅಂಡೇಲ್ ಒದಗಿಸಕ್ಕಾಗಲ್ಲ. ಅದರಿಂದ 5 ಕೊಪ್ಪರಿಕೆ ಮಾಡ್ತಿದ್ವಿ. 5 ಕೊಪ್ಪರಿಕೆಲ್ಲೂ 5 ಪಾಲ್ನವ್ರು ಬೇಯಿಸ್ತಾರೆ, 1 ಪಾಲ್ನವರು ಸಾಂಬಾರು ಮಾಡ್ತಾರೆ. ಸುಮಾರು 120 ಕ್ವಿಂಟಾಲ್ ಅಕ್ಕಿ ಬೆಂದಿದೆ ಇವತ್ತು ಆಲೆ ಪ್ರೆಸೆಂಟ್. ಇನ್ನು 25-30 ಕ್ವಿಂಟಾಲ್ ಉಳಿತದೆ. ಈ ಉಳಿದಂತ ಪದಾರ್ಥ ಏನೇ ಉಳಿದ್ರು ನಾವು ಹರಾಜ್ ಮಾಡ್ತೀವಿ. ಹರಾಜ್ ಮೂಲಕ ಹರಾಜ್ ಮಾಡ್ಬಿಡ್ತೀವಿ. 120 ಕ್ವಿಂಟಾಲ್ ಈಗ ಇವತ್ತೇ ಪ್ರೆಸೆಂಟ್ ಬೆಂದೋಗಿದೆ ಆಗ್ಲೇ. ಇನ್ನು ಬೇಯ್ತಾನೆ ಇದೆ. ಜನಸಂಖ್ಯೆ ನೋಡ್ಕೊಂಡು ಇನ್ನು ಬೇಯಿಸ್ತಾನೆ ಇರ್ತೀವಿ, ಕೊಡ್ತಾನೆ ಇರ್ತೀವಿ. ಆಗ ಮುಗಿಯೋ ತನಕ ಜನ ಎಲ್ಲಿವರೆಗೆ ಸ್ಟಾಪ್ ಆಯ್ತಾರೋ ಅಲ್ಲಿ ತನಕ ನಾವು ಕೊಡ್ತಾನೆ ಇರ್ತೀವಿ. ಪ್ರಸಾದ ಇಲ್ಲ ಅನ್ನುವಂಗಿಲ್ಲ, ಎಡ್ಚಾಡ್ಕೊಂಡು ಉಣ್ಬೇಕು. ಎಡಕ್ತು ಅಂತ ಹೋಗ್ಬಾರ್ದು. ಆದ್ರಿಂದ ತವರೆ ಎಲೆಗೆ ಹಿಡಿದು ಮಡಗ್ಬಿಡ್ತೀವಿ. ಒಂದೇ ಸಾರಿ ಕೊಡೋದು, ಪದೇ ಪದೇ ಕೊಡಲ್ಲ. ಒಂದೇ ಸಾರಿ ಕೊಡೋದು, ಒಂದೇ ಸಾರಿ ಸಾರ್ಬಿಡೋದು. ದೊಡ್ಡ ಈಗ ಒಂದ್ಸಾರಿ ತಗೊಂಡ್ರೆ 10-20 ಜನಕ್ಕೆ ಆಗ್ಬೇಕಲ್ಲ ಸರ್. ಅದರಿಂದ ನಾವು ದೊಡ್ಡ ಸೌಟು, ದೊಡ್ಡ ಗಾಡಿಗಳಲ್ಲಿ ತುಂಬ್ಕೊಂಡು ಹೋಗೋದು, ಟ್ರಾಕ್ಟರ್ ತುಂಬ್ಕೊಂಡು ಕೊಡೋದು, ಸಪ್ಲೈ ಮಾಡೋದು, ಇದೆಲ್ಲ ಮಾಡ್ತೀವಿ. ಎಲ್ಲ ಹೋಗಿ ಆಟೋದಲ್ಲಿ ನೀರು ಕೊಡ್ತೀವಿ. ಟ್ರಾಕ್ಟರ್ 2 ವೀಲಲ್ಲಿ ಅನ್ನ ತುಂಬ್ಕೊಂಡ್ಬಿಡ್ತೀವಿ. ದೊಡ್ಡ ಅಂಡೆ ಮಾಡಿಸಿದೀವಿ ಸಾಂಬಾರ್ಗೆ. ಒಂದು ತುಂಬ್ಕೊಂಡು ಹೋದ್ರೆ 2 ಸಾರಿ 3 ಸಾರಿ ಎಲ್ಲ ಜನಕ್ಕೆಲ್ಲ ಆಗೋಗ್ಬೇಕು. ಆ ಥರ ನಲ್ಲಿನೂ ಗೇಟ್ ವಾಲ್ ಮಾಡ್ಕೊಂಡು ಬಿಡ್ಸ್ಕೊತಾ ಇವಿ. ಇಷ್ಟು ಜನ ಸೇರಿ ಒಂದೇ ಟೈಮಲ್ಲಿ ಊಟ ಕೊಡೋದು ಎಲ್ಲೂ ಇಲ್ಲವಲ್ಲ. ಅದರಿಂದ ನಾವು ಈ ತರ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಈಗಿನ ಜನಕ್ಕೆ ತಕ್ಕನಾಗೆ, ವ್ಯವಹಾರದ ತಕ್ಕನಾಗೆ. ಹೌದು, ಒಂದೇ ಸಾರಿ 60-70 ಸಾವಿರ ಜನ ಸೇರುವ ಎಲ್ಲೂ ಇಲ್ಲ ಈ ತರ. ಇದೇ ಪ್ರಥಮ, ಕರ್ನಾಟಕದಲ್ಲೇ ಪ್ರಥಮ ಇದು. ತವರೆಯಲ್ಲಿ ನೋಡಕ್ಕೂ ಸಿಕ್ಕಲ್ಲ. ತವರೆ ಎಲ್ಲೇ ಹುಡುಕ ಬಂದ್ರು ನಾವು ಕೊಡ್ಲೇಬೇಕು. ತವರೆಯಲ್ಲೇ ಊಟ ಕೊಡಬೇಕು. ಈ ಅಕ್ಕಪಕ್ಕ ಕೆರೆಗಳು, ನಮ್ಮ ಕೆರೆಯಲ್ಲಿ ಹೋದ್ ಸರಿನೇ ಬೇಜಾನಿತ್ತು. ಗಿಡ ಬಂದು ಸರಿಯಾಗಿ ಉಡ್ಲಿಲ್ಲ. ಕೆಲವು ಕೆರೆಗಳೆಲ್ಲ ಇತ್ತು. ಇಲ್ಲಿ 4-5 ಕೆರೆಯಲ್ಲಿ ಕೊಯ್ಕ ಬಂದಿದ್ದೀವಿ. ಇನ್ನು ಬೇಜಾನ್ ಅದೇ ಅಲ್ಲೂ. ಹೌದು, ಈಗ ಎಲ್ಲರೂ ಒಂದೊಂದು ಪಿಂಡಿ ತರಬೇಕಂತ 300 ಕೂಡ ಹೋಗುತ್ತಲ್ಲ ಸರ್. ಎಲ್ಲರೂ ತಗೋಬತ್ತೀವಿ. ಅದೇ ಸಾಕಾಗುತ್ತೆ.